ತೆಲುಗು ಸ್ಟಾರ್ ಅಲ್ಲು ಅರ್ಜುನ್ಗೆ ಪ್ರಧಾನಿ ಮೋದಿ ಟೀಮ್ ಸಪೋರ್ಟ್ ಮಾಡಿದೆ. ಅರೆಸ್ಟ್ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಪರ ಮೋದಿ ಟೀಮ್ ನಿಂತಿದೆ. ಈಗ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ಟೀಮ್ ಆಕ್ರೋಶವನ್ನ ಹೊರಗಾಕಿದೆ. ಅಲ್ಲು ಅರ್ಜುನ್ ಬಂಧಿಸಿದ್ದಕ್ಕೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ರೋಷಾಗ್ನಿಯಾಗಿದ್ದಾರೆ. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶ್ವಿನಿ ವೈಷ್ಣವ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ತಮ್ಮ ಎಕ್ಸ್ ಹ್ಯಾಂಡಲ್ ನಲ್ಲಿ ನೇರವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಶ್ವಿನಿ ವೈಷ್ಣವ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಟರಿಗೆ ಯಾವತ್ತೂ ಕೂಡ ಗೌರವವನ್ನ ಕೊಡೋದಿಲ್ಲ. ಕಾಂಗ್ರೆಸ್ಗೆ ಸಿನಿಮಾ ಉದ್ಯಮದ ಮೇಲೆ ಗೌರವ ಇಲ್ಲ. ಇದಕ್ಕೆ ಅಲ್ಲು ಅರ್ಜುನ್ ಕೇಸೇ ಸಾಕ್ಷಿ ಅನ್ನೋದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ತೆಲಂಗಾಣ ಸರ್ಕಾರವು ಪ್ರಚಾರದ ಸಾಹಸಗಳಲ್ಲಿ ತೊಡಗಿದೆ. ಇನ್ನು ಥಿಯೇಟರ್ ದುರಂತಕ್ಕೆ ರಾಜ್ಯ ಹಾಗೂ ಸ್ಥಳೀಯ ಆಡಳಿತಗಳೇ ನೇರ ಹೊಣೆಯಾಗಿದೆ. ಇನ್ನು ಆ ಆರೋಪವನ್ನ ತಿರುಗಿಸಲು ಇಂತಹ ಸ್ಟಂಟ್ಗಳಲ್ಲಿ ತೊಡಗಿದ್ದಾರೆ ಅನ್ನೋದಾಗಿ ರೋಷಾಗ್ನಿಯನ್ನ ಹೊರಗಾಕಿದ್ದಾರೆ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶ್ವಿನಿ ವೈಷ್ಣವ್ ಟ್ವೀಟ್ ವಾರ್ ಅನ್ನ ಶುರು ಮಾಡಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆಯಲ್ಲಿ ಕಾಲ್ ತುಳಿತ ಸಂಭವಿಸಿತ್ತು. ಇನ್ನು ಇದೇ ಒಂದು ಕಾಲ್ ತುಳಿತದ ನುಗ್ಗಲಿಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನನ ಪೊಲೀಸರು ಬಂಧಿಸಿದ್ರು, ಪ್ರಕರಣವನ್ನ ದಾಖಲಿಸಿದ್ರು. ಇದೇ ವಿಚಾರವಾಗಿ ಈಗ ಮೋದಿ ಟೀಮ್ ಫುಲ್ ಕಿಡಿಕಾರ್ತಿದ್ದಾರೆ. ತೆಲುಗು ಸ್ಟಾರ್ ಅಲ್ಲು ಅರ್ಜುನ್ಗೆ ಪ್ರಧಾನಿ ಮೋದಿ ಟೀಮ್ ಈಗ ಸಪೋರ್ಟ್ ಅನ್ನ ನೀಡ್ತಿದ್ದಾರೆ. ಅರೆಸ್ಟ್ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಪರವಾಗಿ ಇಡೀ ಮೋದಿ ಟೀಮ್ ಈಗ ನಿಂತಿದೆ. ಇದರ ಜೊತೆಯಲ್ಲಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ಟೀಮ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅದರಲ್ಲೂ ಕೂಡ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ್ದಕ್ಕೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ರೋಷಾಗ್ನಿಯನ್ನ ಹೊರಗಾಕಿದ್ದಾರೆ. ಈ ಮೂಲಕವಾಗಿ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ್ದಕ್ಕೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಮ್ಮ ಎಕ್ಸ್ ಹ್ಯಾಂಡಲ್ ನಲ್ಲಿ ನೇರವಾಗಿನೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಶ್ವಿನಿ ವೈಷ್ಣವ್ ನಿಗಿ ಕೆಂಡ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಟರಿಗೆ ಯಾವತ್ತೂ ಕೂಡ ಗೌರವವನ್ನ ಕೊಡೋದಿಲ್ಲ. ಜೊತೆಗೆ ಕಾಂಗ್ರೆಸ್ಗೆ ಈ ಸಿನಿಮಾ ಉದ್ಯಮದ ಬಗ್ಗೆ ಗೌರವ ಇಲ್ಲ. ಇದಕ್ಕೆ ಸಾಕ್ಷಿನೇ ಅಲ್ಲು ಕೇಸ್ ಅನ್ನೋದಾಗಿ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ತೆಲಂಗಾಣ ಸರ್ಕಾರವು ಪ್ರಚಾರದ ಸಾಹಸಗಳಲ್ಲಿ ತೊಡಗಿದೆ. ಇನ್ನು ಥಿಯೇಟರ್ ದುರಂತಕ್ಕೆ ರಾಜ್ಯ ಮತ್ತು ಸ್ಥಳೀಯ ಆಡಳಿತಗಳೇ ನೇರ ಹೊಣೆ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಈ ಆರೋಪಗಳನ್ನೆಲ್ಲ ತಿರುಗಿಸಲು ಇಂತಹ ಸ್ಟಂಟ್ಗಳನ್ನ ಮಾಡಿದ್ದಾರೆ. ಈ ರೀತಿಯಾಗಿ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶ್ವಿನಿ ವೈಷ್ಣವ್ ಟ್ವೀಟ್ ವಾರ್ ಅನ್ನ ಮಾಡಿದ್ದಾರೆ.